ಅಮ್ಮ ತಾಯಂದಿರ ನೀವು ಗಾಡಿಗಳು ಓಡಿಸೋ ಚಂದನೆ ಅಂತ ಚೆನ್ನಾಗಿರ್ತದೆ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಅರುಣ್ ಮಾತಾಡ್ತಾ ಇರೋದು. ನಮ್ಮ ಚಾನಲ್ಗೆ ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇದ್ದೀನಿ. ನೋಡಿ, ಇಲ್ಲಿ ಯಾರೋ ಒಂದು ಅಮ್ಮ ತಲೆಗೆ ಹೆಲ್ಮೆಟ್ ಹಾಕಿಲ್ಲ. ಅಮ್ಮ ತಾಯಂದಿರ ಹೆಲ್ಮೆಟ್ಗಳು ಹಾಕೊಳ್ಳಿ, ನೀವು ಗಾಡಿಗಳು ಓಡಿಸೋ ಚಂದನೆ ಅಂತ ಚೆನ್ನಾಗಿರ್ತದೆ. ಅಂಥದ್ರಲ್ಲಿ ಯಾವ ಧೈರ್ಯದ ಮೇಲೆ ನೀವು ಮನೆಯಿಂದ ಆಚೆ ಬರ್ತೀರ ಹೆಲ್ಮೆಟ್ಗಳು ಇಲ್ದಲೆ? ಬೆಳಗ್ಗೆ ಎದ್ರೆ ನೋಡ್ತಾ ಇರ್ತೀವಿ ಹೆಂಗ್ ಓಡಿಸ್ತಾರೆ ಹೆಣ್ಮಕ್ಳು ಅಂತ. ನಾನು ಯಾರಿಗೂ ಇಲ್ಲಿ ಅಸಡ್ಡೆ ಮಾಡ್ತಾ ಇಲ್ಲ ಗುರು, ಒಂದು ಅವೇರ್ನೆಸ್ ಹಾಕೊಳ್ಳಿ. ಹಾಕೊಂಡ್ರೆ ನಿಮಗೆ ಒಳ್ಳೆ ತಾನೆ. ನನ್ನ ಮಾತಲ್ಲಿ ಏನಾದರೂ ತಪ್ಪು ಅನಿಸಿದ್ರೆ ಕ್ಷಮೆ ಇರಲಿ, ಬಟ್ ಸೇಫ್ಟಿ ಇಂಪಾರ್ಟೆಂಟು ಗುರು. ರೀಸೆಂಟಾಗಿ ಒಂದು ವಿಡಿಯೋ ನೋಡಿದೆ, ಅದರಲ್ಲಿ ಜಪಾನಲ್ಲಿ ಅನಿಸುತ್ತೆ, ಒಬ್ಬ ಯಾರೋ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಹಾಕ್ತಾರೆ, ರಸ್ತೆ ಸರಿ ಇಲ್ಲ, ಒಂದು ಸ್ವಲ್ಪ ಗುಂಡಿ ಬಿದ್ದೈತೆ ಅಂತ. ವಿತಿನ್ 5 ಅವರ್ಸಲ್ಲಿ ಆ ರಸ್ತೆನ ರೆಡಿ ಮಾಡಿ ರಿಪೇರಿ ಮಾಡಿ ಮತ್ತೆ ಜನಗಳೆಲ್ಲ ಆರಾಮಾಗಿ ಹೋಗಂಗೆ ರೆಡಿ ಮಾಡಿ ಹಾಕಿದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಅಂತ ಎಷ್ಟು ಗುಂಡಿಗಳಿದಾವೋ ನಮಗೆ ಲೆಕ್ಕಕ್ಕೆ ಇಲ್ಲ. ನಾವು ಯಾರು ಇನ್ಫಾರ್ಮ್ ಮಾಡಲ್ಲ. ಈಗ ಯಾರಿಗೆ ಗೊತ್ತಿರ್ತದೆ ಇಲ್ಲಿ ಗುಂಡಿ ಬಿದ್ದೈತೆ, ಇಲ್ಲಿ ತಗ್ಗಾಗೈತೆ, ಹಳ್ಳ ಆಗೈತೆ ಅಂತ? ಯಾವ ರಾಜಕಾರಣಿಗಳಿಗೂ ಗೊತ್ತಿರಲ್ಲ. ಅವ್ರೇನು ಎಲ್ಲ ರೋಡಲ್ಲೂ ಬಂದು ಓಡಾಡೋದು ಇಲ್ಲ. ಬೇರೆ ದೇಶಗಳ ಥರ ನಮ್ಮ ದೇಶ ಏನಕ್ಕೆ ಇಂಪ್ರೂವ್ ಆಗ್ತಾ ಇಲ್ಲ ಹೇಳಿ? ಯಾರ್ಯಾರವೋ ಎಂತೆಂಥವೋ ವಿಡಿಯೋಗಳು ಮಾಡಾಕೋರ್ಗೆಲ್ಲ ಲೈಕು ಕಮೆಂಟ್ಸು ಕೊಡ್ತಾರೆ. ಈ ಥರ ವಿಡಿಯೋ ಮಾಡೋ ಹಾಕೋರಿಗೆ ಯಾರಿಗೂ ಲೈಕ್ ಕೊಡಲ್ಲ, ಕಮೆಂಟ್ ಕೊಡಲ್ಲ, ಯಾರು ಶೇರ್ ಮಾಡಲ್ಲ. ಆ್ಯಂಡ್ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ನನಗೇನಕ್ಕೆ ಬೇಕದು? ನಮ್ಮನೆ ಆಸ್ತಿನ ನಂದೇನಾದರೂ ಹೋಗುತ್ತಾ? ಈ ಥರ ಯೋಚನೆ ಮಾಡ್ತಾ ಇದ್ದೀರಾ? ನೀನು ಹಾಕ್ಸ್ಕೊಂಡಿರೋ ನೆಟ್ಟು ನೀನು ಯೂಸ್ ಮಾಡ್ತೀಯಲ್ಲ, ಅದಕ್ಕೂ ನೀನು ಟ್ಯಾಕ್ಸ್ ಕಟ್ತಾ ಇದ್ದೀರಾ. ಯೋಚನೆ ಮಾಡಿ. ನೀನು ಪ್ರತಿಯೊಂದು ದಿನ ಬದುಕೋದಕ್ಕೂ ನಾವು ಟ್ಯಾಕ್ಸ್ ಕಟ್ತಾ ಇದ್ದೀವಿ ಇಲ್ಲಿ. ಅದಕ್ಕಾದರೂ ಸಹ ಅದಕ್ಕೋಸ್ಕರನಾದರೂ ನಾವು ಪ್ರತಿದಿನ ಎಲ್ಲದಕ್ಕೂ ನಾವೇ ಟ್ಯಾಕ್ಸ್ ಕಟ್ಟಬೇಕು. ಟ್ಯಾಕ್ಸ್ ಕಟ್ಟಿ ನಾವು ಕೆಲಸ ಕೇಳಲಿಲ್ಲ ಅಂತ ಅಂದರೆ ಅದು ನಮ್ಮ ತಪ್ಪು. ಕೇಳಿ, ಏನಕ್ಕೆ ಬಿಡ್ತೀರಾ ಗುರು? ನಾವು ಬೆಳಗಿನ ಸಂಜೆವರೆಗೂ ಯೂಸ್ ಮಾಡೋ ಪ್ರತಿಯೊಂದು ವಸ್ತುಕ್ಕೂ ನಾವು ಟ್ಯಾಕ್ಸ್ ಕಟ್ಟಿ ಕಿತ್ಕೊಂತಾರೆ, ಬಿಡಲ್ಲ ಯಾರು. ಅದೇ ರೀತಿ ಕೆಲಸ ಮಾಡಿಲ್ಲ ಅಂತಂದರೆ ನೀವು ಕೇಳಬೇಕು. ನಿಮ್ಮ ಏರಿಯಾದಲ್ಲಿ, ನಿಮ್ಮ ವಾರ್ಡ್ಗಳಲ್ಲಿ ಕಸ ಇರಲಿ, ರೋಡ್ ಕಿತ್ತೋಗಿರಲಿ, ಯಾವುದಾದ್ರೂ ಕೆಲಸ ನಿಂತೋಗಿರಲಿ, ಕೆಲಸಗಳು ಆಗ್ತಾ ಇಲ್ಲ, ಎಷ್ಟೋ ದಿನ ಆಯಿತು ಹಂಗೆ ನಿಂತೈತೆ, ಈ ಥರ ಇದ್ದರೆ ಕಂಪ್ಲೇಂಟ್ ಮಾಡಿ. ಸೋಷಿಯಲ್ ಮೀಡಿಯಾದಲ್ಲಿ ಅವನ್ನೆಲ್ಲ ಎತ್ತಿ ತೋರಿಸಿ ಜನಗಳು ಮತ್ತೆ ಅದನ್ನು ರೆಡಿ ಮಾಡೋಂಗೆ ಮಾಡಿ. ಕ್ವಶನ್ ಮಾಡ್ದಲೇ ನಮಗೆ ಉತ್ತರ ಬೇಕು ಅಂತಂದರೆ ಯಾವುದೂ ಸಿಗಲ್ಲ ಇಲ್ಲಿ. ಕ್ವಶನ್ ಮಾಡಿ. ಯಾವುದೇ ಸರ್ಕಾರಿ ಅಧಿಕಾರಿ ಆಗಿರಲಿ, ಕ್ವಶನ್ ಮಾಡೋ ಅಧಿಕಾರ ಎಲ್ಲರಿಗೂ ಇದೆ ಕರ್ನಾಟಕದಲ್ಲಿ. ವಾಕ್ ಸ್ವಾತಂತ್ರ್ಯ ಇದೆ. ನಾವು ಯಾರನ್ನ ಏನು ಬೇಕಾದ್ರೂ ಕೇಳ್ಬೋದು. ಅದರಲ್ಲೂ ಈ ಸರ್ಕಾರಿ ಕೆಲಸಗಳು ಮಾಡೋರು, ಕಚೇರಿಗಳಲ್ಲಿ ಕೆಲಸ ಮಾಡೋರು ಪ್ರತಿಯೊಬ್ಬರಿಗೂ ನಾವೇ ಸಂಬಳ ಕೊಡ್ತಾ ಇರೋದು. ಯಾರಿಗೂ ಹೆದರ್ಕೊಬೇಕಾಗಿಲ್ಲ. ಯಾರನ್ನ ಬೇಕಾದ್ರೂ ಕೇಳ್ಬೋದು. ನೀವು MLA MP CMನು ಬೇಕಾದ್ರೂ ಕೇಳ್ಬೋದು. MLAಗಳು MP ಗಳು CM PM ಅಂದರೆ ಭಯ ಅಲ್ಲ ಗುರು. ಅದು ಅವ್ರು ಕೆಲಸ ಮಾಡ್ತಾವ್ರೆ ನಮಗೋಸ್ಕರ. ನಾವು ನಮ್ಮ ಕೈಲಿ ನೋಡಿ, ಇಲ್ಲಿ ಗುಂಡಿಗಳು ಈ ಥರ ಅವೇ ರೋಡು. ಇದು ಬೆಂಗಳೂರಿದು IT ಸೆಕ್ಟರ್ಗಳಿಂದ ಇರೋವಂಥ ಜಾಗ ಇದು ನೋಡ್ರಿ. ನಮಗೋಸ್ಕರ ಅವರು ಎಲ್ಲ ರಾಜಕಾರಣಿಗಳು ನಮಗೋಸ್ಕರ ಕೆಲಸ ಮಾಡ್ತಾ ಇರೋರು. ಅವ್ರಿಗೆ ಹೋಗ್ತಾ ಇರೋ ಪ್ರತಿ ತಿಂಗಳು ಸ್ಯಾಲ್ರಿ ನಾವು ಕಟ್ಟೋ ಒಂದು ಟ್ಯಾಕ್ಸ್ಗಳಿಂದ ಹೋಗ್ತಾ ಇರೋದು. ನಾವು ಅವ್ರನ್ನ ಕೇಳ್ಬೋದು. ಈಗ ನೀನೆಲ್ಲೋ ಕೆಲಸ ಮಾಡ್ತಾ ಇರ್ತೀಯ, ಸುಮ್ಮನೆ ಜಸ್ಟ್ ಎಕ್ಸಾಂಪಲ್, ನೀನೆಲ್ಲೋ ಕೆಲಸ ಮಾಡ್ತಾ ಇರ್ತೀಯ, ನೀನು ಕೆಲಸ ಮಾಡಲಿಲ್ಲ ಅಂದರೆ ಓನರ್ ಕೇಳ್ತಾನೆ ಇಲ್ವೋ? ಕೇಳ್ತಾನೆ. ಏನಕ್ಕೆ ಕೆಲಸ ಮಾಡ್ತಾ ಇಲ್ಲ ಅಂತ ಕೇಳ್ತಾನೆ. ಆದರೆ ಇಲ್ಲಿ ಆಗ್ತಾ ಇರೋದೇನು? ಯಾರು ಕೇಳ್ತಾ ಇಲ್ಲ. ಅವರೆಲ್ಲ ನಮಗೋಸ್ಕರ ಕೆಲಸ ಮಾಡ್ತಾ ಇರೋದು. ನಾವು ಕೇಳಿದ್ರೆ ತಾನೆ ಅವ್ರು ಕೆಲಸ ಮಾಡೋದು. ಅವ್ರ ಮನೆಗಳೆಲ್ಲ ಐಷಾರಾಮಿ ಮನೆಗಳು. ಅವ್ರಿಗೆ ಈ ಥರ ರೋಡ್ಗಳು ಗೊತ್ತಿರಲ್ಲ, ಕಿತ್ತೋಗಿರೋ ರೋಡ್ಗಳಲ್ಲಿ ಬಂದು ಅಭ್ಯಾಸ ಇರಲ್ಲ. ಬೋರ್ ನೀರುಗಳು ಕೊಡ್ದವ್ರ ಯಾವತ್ತಾದರೂ ಅವರು? ಹಳ್ಳಿಗಳಲ್ಲಿ ಹೋಗಿ ನೋಡ್ಬೇಕು. ಅವರು ಪ್ರತಿಯೊಂದು ಹಳ್ಳಿನಲ್ಲೂ ಟ್ಯಾಂಕರ್ಗಳಲ್ಲಿ ನೀರು ಹಾಕ್ತಾರೆ ಮನೆಗಳಿಗೆ. ನಲ್ಲಿ ನೀರುಗಳಲ್ಲಿ ಬರ್ತವೆ. ಯಾವುದು ಫಿಲ್ಟರ್ ಅಲ್ಲ. ನಾನು ಡೈರೆಕ್ಟಾಗಿ ನಾನು ಕುಡ್ದಿದ್ದೀನಿ. ಆ ಥರ ಯಾರಾದರೂ ರಾಜಕಾರಣಿಗಳು ಒಬ್ರು ಕುಡಿತಾರಾ? ನಲ್ಲಿ ನೀರುಗಳು ಕುಡಿತಾರಾ? ಚೆನ್ನಾಗಿಲ್ದಾರೆ ಆಹಾರಗಳು ತಿಂತಾರಾ? ಎಷ್ಟೋ ಜನ ರೇಷನ್ ಅಕ್ಕಿಗಳು ತಿಂತವ್ರೆ ಗುರು. ಹಳ್ಳಿಗಳಲ್ಲಿ ರೇಷನ್ ಅಕ್ಕಿಗಳನ್ನೇ ತಿಂದು ಬದುಕ್ತಾವ್ರೆ ಇದುವರೆಗೂ. ಆ ಥರ ಅಕ್ಕಿಗಳ್ನ ಯಾರಾದರೂ ತಿಂತಾರೆ ರಾಜಕಾರಣಿಗಳು? ಒಬ್ಬ ರಾಜಕಾರಣಿ ರೇಷನ್ ಅಕ್ಕಿಗಳನ್ನ ತಿಂತಾನೆ ಅಂತ ಹೇಳ್ಬಿಡ್ಲಿ, ನಾನು ಇವತ್ತೇ ವಿಡಿಯೋ ಮಾಡೋ ಸ್ಟಾಪ್ ಮಾಡಿಬಿಡ್ತೀನಿ. ಜನಗಳು ಯಾರು ಕೇಳಲ್ಲ. ಅದ್ರ ಬಗ್ಗೆ ನಾಲೆಡ್ಜ್ಗಳಿಲ್ಲ, ಕೇಳಬೇಕು ಅನ್ನೋ ಒಂದು ಜ್ಞಾನಗಳಿಲ್ಲ. 2019-20 ನೋಟ್ಗಳು ಬ್ಯಾನ್ ಆದವು. ಹೊಸ ತಂತ್ರಜ್ಞಾನ ಬಂದು 10 ರೂಪಾಯಿ ಕರೆನ್ಸಿ ಗೀಚ್ತಾ ಇದ್ದವು. ಒಂದೇ ಸರಿ 299 ರೂಪಾಯಿ, 300 ರೂಪಾಯಿಗೆ ಹೋಯ್ತು ತಿಂಗಳಿಗೆ. ಹೆಂಗೆ ಸಾಧ್ಯ? ನಾವು ಹಾಕ್ಸ್ಕೊತಾ ಇದ್ದೀವಿಲ್ವೋ? ಅದೇ 10 ರೂಪಾಯಲ್ಲಿ 1 ನಿಮಿಷ ಮಾತಾಡಿ ಕಟ್ ಮಾಡ್ತಾ ಇದ್ದಾನೋ, ಇವತ್ತು ಅದೇ 299 ರೂಪಾಯಿ ರೀಚಾರ್ಜ್ ಮಾಡಿಸ್ಕೊಂಡ್ರು 1 ಅವರ್ ಯಾರ ಕೈಲೂ ಮಾತಾಡ್ತಿಲ್ಲ. ಕೇಳಿ ಎಲ್ಲ ಗುರು. ನೋಡಿ, ನಾವು ಚಿಕ್ಕ ಹುಡುಗರಿದ್ದಾಗ ಒಂದು ಪಾಠ ಇತ್ತು, ಒಗ್ಗಟ್ಟಿನಲ್ಲಿ ಬಲ ಇದೆ ಅಂತ. ನಾನು ಒಬ್ಬ ಹೋರಾಟ ಮಾಡಿದ್ರೆ, ನಾನು ಒಬ್ಬ ಕೇಳಿದ್ರೆ ಏನೂ ವರ್ಕೌಟ್ ಆಗಲ್ಲ ಗುರು. ನಿಮ್ಮ ಊರುಗಳಲ್ಲಿ ಸದ್ಯದಲ್ಲೇ ಎಲೆಕ್ಷನ್ಗಳು ಬರ್ತಾವೆ. ಪ್ರತಿಯೊಬ್ಬರು ಅದಕ್ಕೊಂದು ಮುನ್ನುಡಿ ತಗೊಳ್ಳಿ, ಒಂದು ಕಾಲಿಡಿ.
ಇವತ್ತು ನಮ್ಮ ನೆನಪಲ್ಲಿ ಏನಾದರೂ ಗಾಂಧೀಜಿ, ನೆಹರು, ಸುಭಾಷ್ ಚಂದ್ರ ಬೋಸು, ಭಗತ್ ಸಿಂಗು ಅವರೆಲ್ಲ ನಮ್ಮ ನೆನಪಲ್ಲಿ ನಮ್ಮ ಇತಿಹಾಸ ಪುಟಗಳಲ್ಲಿ ಇದ್ದಾರೆ ಅಂತ ಅಂದರೆ ಅವರೊಂದು ಸ್ಟ್ಯಾಂಡ್ ತಗೊಂಡಿದ್ರು, ಒಂದು ಹೆಜ್ಜೆ ಮುಂದೆ ಹೋಗಿದ್ರು. ಎಲ್ಲರೂ ಸೇರಿ ತಗೊಂಡ್ರೆ ಏನಾದರೂ ಒಂದು ಆಗೋದು. ಇಲ್ಲ ಅಂತ ಅಂದರೆ ನಾವು ಇದೇ ಥರ ನುಣ್ಣಗೆ ಬೋಳ್ಸ್ಕೊತಾ ಇರ್ತೀವಿ, ಬೋಳ್ಸೋರು ಬೋಳಿಸ್ತಲೇ ಇರ್ತಾರೆ. ಸೊ ಇನ್ನೊಂದು ಮತ್ತೆ ಇದ್ರ ಬಗ್ಗೆ ಇನ್ನೊಂದು ವಿಡಿಯೋ ಜೊತೆ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಟಾಟಾ ಬಾಯ್, ಸಿ ಯು.